ಇವತ್ತು ನಾವು ಕಾಫಿ ತೋಟದಲ್ಲಿ ಒಂದು ವಾಕ್. ಕಾಫಿ ಸೀಸನ್ ಇವಾಗ, ಕಾಫಿ ಕೀಳುವ ಸೀಸನ್ ಇವಾಗ. ಸೊ ಇವತ್ತು ನಮ್ಮ ಅಣ್ಣನ ತೋಟಕ್ಕೆ ಬಂದಿದ್ದೀನಿ ನಾನು. ನಾರ್ಮಲಿ ಕಾಫಿ ಸೀಸನಲ್ಲಿ ನಾನು ಈ ಕಡೆ ಬರೋದೇ ಇಲ್ಲ. ಈ ಸಲನೇ ಫಸ್ಟ್ ಟೈಮ್ ವಿಂಟರ್ ವೆಕೇಷನ್, ಕ್ರಿಸ್ಮಸ್ ವೆಕೇಷನಿಗೆ ಬಂದಿರೋದು. ಸೊ ಅವಾಗ ಅನ್ನಿಸ್ತು ಒಂದು ವೀಡಿಯೋ ಮಾಡೋಣ ಅಂತ. ಎಲ್ಲರೂ ಕಾಫಿ ಕೀಳ್ತಿದ್ದಾರೆ ನೋಡಿ, ಅವ್ರದ್ದು ಚೀಲಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಒಳಗಡೆ ಇದ್ದಾರೆ ಎಲ್ಲರೂ. ಹೋಗೋಣ, ಒಳಗಡೆ ಹೋಗಿ ನೋಡೋಣ ಯಾವ ಥರ ಕಾಫಿ ಕೀಳೋದು ಅಂತ. ನಾನು ಸುಮಾರು ಒಂದು 20 ವರ್ಷ ಆಯಿತು ಅನಿಸುತ್ತೆ ನಾನು ಈ ಕಾಫಿ ಸೀಸನಲ್ಲಿ, ಕೀಳುವ ಸೀಸನಲ್ಲಿ ನಾನು ಇರೋದೇ ಇಲ್ಲ, ಇಲ್ಲಿ ಕೊಡಗಲ್ಲಿ ಇರೋದೇ ಇಲ್ಲ ನಾನು. ಇದೇ ಫಸ್ಟ್ ಟೈಮ್ ಬಂದಿರೋದು. ನನ್ನ ಮಕ್ಕಳು ಅಷ್ಟೇ ಫಸ್ಟ್ ಟೈಮು ಸೀಸನಲ್ಲಿ ಬಂದಿರೋದು. ಅವ್ರಿಗೂ ಏನೋ ಒಂಥರ ಕುತೂಹಲ, ಖುಷಿ ಆಯಿತು. ಅವ್ರಿಗೂ ಖುಷಿ ನೋಡೋದು. ಕಾಫಿ ಎಲ್ಲ ಮನೆ ಅಂಗಳದಲ್ಲೆಲ್ಲ ಕಾಫಿ ಒಣಗಲಿಕ್ಕೆ ಹಾಕಿದ್ದಾರೆ. ಅವ್ರಿಗೆ ಅದು ಒಂಥರ ಆಟ ಸಾಮಾನು ಥರ. ಅವ್ರು ಅದರಲ್ಲಿಗೆ ಹೋಗಿ ಕೂತ್ಕೊಂಡು ಆಟ ಆಡ್ತಾಯಿದ್ರು ಮಕ್ಕಳು. ಸರಿ, ಇಷ್ಟು ಬಿಸಿಲಿದೆ ಅಂದ್ಕೋಬೇಡಿ, ಸಿಕ್ಕಾಬಟ್ಟೆ ಚಳಿ. ಒಂದು ನಿಮಿಷ ನಾನು ತೋರಿಸ್ತೀನಿ ನಾನು ಯಾವ ರೀತಿ ಪ್ಯಾಕ್ ಆಗಿದ್ದೀನಿ ಅಂತ. ನೋಡಿ, ಫುಲ್ಲೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ, ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾನು. ನನಗಂತೂ ಸಿಕ್ಕಾಬಟ್ಟೆ ಚಳಿ. ಬಿಸಿಲಿಗೆ ಬರೋದು ತುಂಬ ಖುಷಿಯಾಗುತ್ತೆ. ಮಕ್ಕಳು ಇಬ್ಬರು ಬಂದರು ನನ್ನ ಜೊತೆಯಲ್ಲಿ. ಇಲ್ಲಿ ಮಕ್ಕಳಿಗೆಲ್ಲ ಸ್ಕೂಲ್ ಇದೆ, ಇಲ್ಲಿ ಲೀವ್ ಇಲ್ಲ. ಅಣ್ಣನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ನನ್ನ ಮಗ ಬರಲಿಲ್ಲ, ಅವನು ಮನೇಲೇ ಕೂತ್ಕೊಂಡ, ನಾನು ಬರೋಲ್ಲ ತೋಟಕ್ಕೆ ಅಂತ. ಚಳಿ ಇರೋದ್ರಿಂದ, ಫಸ್ಟ್ ಆಫ್ ಆಲ್ ಚಳಿ ಇರೋದ್ರಿಂದ ಆಚೆ ಬರೋಕ್ಕೆ ಮನಸ್ಸಾಗಲ್ಲ. ನಾನೆಲ್ಲ ಕವರ್ ಮಾಡಿಕೊಂಡು ಬರೋಣ ಅಂದ್ಕೊಂಡೆ. ಖುಷಿ ಆಗುತ್ತೆ. ಆದರೂ ನನಗೊಂದು ಸ್ವಲ್ಪ ಭಯ ತೋಟದಲ್ಲಿ ಓಡಾಡೋಕ್ಕೆ. ನನಗೆ ಹಾವು ಅಂದರೆ ತುಂಬ ಭಯ. ಎಲ್ಲಾದರೂ ಅದೇ ಕಣ್ಣೆಲ್ಲ ಆ ಕಡೆ ಈ ಕಡೆ ಆಡಿಸ್ತಾ ಇದ್ದೀನಿ ನಾನು, ಹಾವಿರುತ್ತೇನೋ ಅಂತ. ಮಕ್ಕಳು ಬೇರೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕಲ್ವ, ಹಾವೆಲ್ಲಾದರೂ ಇರುತ್ತೋ ಅಂತ ಭಯದಿಂದ ನೋಡ್ತಾ ಇದ್ದೀನಿ. ಅಣ್ಣ ಇದು ಎಲ್ಲಿ ಹೋಗಿದ್ದಾರೆ ಇವರು, ಎಷ್ಟು ದೂರ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಕೂಗಬೇಕಿಲ್ಲಿಂದ, ನೋಡೋಣ. ಇಲ್ಲೇ ಎಲ್ಲೋ ಸರೌಂಡಿಂಗಲ್ಲಿ ಇರೋ ಥರ ಇದೆ. ಎಲ್ಲ ಚೀಲಗಳು ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ, ಚೀಲಗಳೆಲ್ಲ ಇಲ್ಲೆಲ್ಲೇ ಇಟ್ಟಿದ್ದಾರೆ. ಚೀಲಗಳು ಎಂಡಲ್ಲಿ ಇಟ್ಬಿಟ್ಟು ಒಳಗಡೆ ನುಗ್ಗೋಗ್ತಾರೆ. ಆಮೇಲೆ ಎಲ್ಲ ಒಟ್ಟಿಗೆ ಎಳ್ಕೊಬಂದು ಚೀಲಕ್ಕೆ ತುಂಬಿಸ್ತಾರೆ. ಎಲ್ಲೋ ಇದ್ದಾರೆ, ಇಲ್ಲಿ ಕಿರ್ಸ್ತೀನಿ ರೀ. ಯಾರು ರೆಸ್ಪಾಂಡೇ ಮಾಡ್ತಾ ಇದ್ದಾರೆ. ನಾನು ಅತ್ತಿಗೆಗೆ ಸರ್ಪ್ರೈಸ್ ಆಗಲಿ ಅಂತ ಬಂದೆ, ನೋಡಿದ್ರೆ ಈಗ ಕರಿಲೇಬೇಕು ಅನಿಸುತ್ತೆ ಅತ್ತಿಗೆನ. ಮಗಳು ಬಿದ್ದು ಓಕೆ, ಇರು ವೇಟ್. ಡೋಂಟ್ ನೋ ವೇರ್ ಆರ್ ದಿ. ನಿಮಿಷ ನೋಡೋಣ. ತೋಟದೊಳಗೆ ಹೋಗ್ಬೇಕು ಅನ್ಸುತ್ತೆ. ಯಪ್ಪ ದೇವ್ರೆ, ಇಲ್ಲಿ ನೋಡಿ ಹೆಂಗಿದೆ ಅಂತ. ಎಷ್ಟು ಭಯ ಗೊತ್ತಾ ಅಂತ ಇದ್ದಾಳೆ ನನ್ನ ಮಗಳು. ಭಯ ಆಗ್ತಾಯಿದೆ ಅನ್ಸುತ್ತೆ. ನೋಡೋಣ, ಇದ್ರೊಳಗಿಂದ ಹೋಗಿರೋ ಥರ ಇದೆ, ಬಟ್ ಈ ಕಡೆನೂ ಕಿರ್ಸ್ತಾ ಇದ್ದೀನಿ. ಅತ್ತಿಗೆ ಇಲ್ಲ, ತುಂಬ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ನೋಡೋಣ, ನುಕ್ಕೊಂಡು ಹೋಗೋಣ ಕಾಫಿ ತೋಟದ ಒಳಗೆ. ಬಾ ಮಗಳೇ. ಓಕೆ, ಬಾಯ್ ಗೈಸ್ ಆಗಿಲ್ಲ, ಇರು. ಎಷ್ಟು ಬೇಗ ಬಾಯ್ ಗೈಸ್ ಹೇಳ್ಬಿಟ್ರೆ ಹೆಂಗೆ, ಇನ್ನೂ ಸುಮಾರಿದೆ. ನುಗ್ಗಿ ನಡೀರಿ. ಅಯ್ಯೋ, ಮೇಲೆ ಮಗಳೇ, ಕಾಫಿ ಗಿಡ ತಲೆಗೆ ಹೊಡ್ಕೊಳ್ಳು. ಹಾಂ ಅಮ್ಮಮ್ಮ, ಸ್ಲಿಪ್ ಆಗುತ್ತೆ ಮಣ್ಣು. ಯು ಡೋಂಟ್ ಹ್ಯಾವ್ ಟು ಬೆಂಡ್, ಇಸ್ ಇಟ್? ಹೋಗೋಣ. ಇಲ್ಲೆಲ್ಲ ಚೀಲಗಳ ಇಟ್ಟಿದ್ದಾರೆ, ಅಂದರೆ ಅವರು ಹಿಂಗಿಂದೆ ಮುಂದೆ ಹೋಗಿದ್ದಾರೆ ಅನಿಸುತ್ತೆ. ಈ ಕಡೆಯಿಂದ ಹೋಗಿದ್ದಾರೆ. ಅಯ್ಯಯ್ಯೋ, ಕ್ಯಾಪ್ ಎಲ್ಲ ಗಿಡಕ್ಕೆ ಸಿಕ್ಕಾಕೊಳ್ತಾ ಇದೆ. ಬಾ ಮಗ. ಯಪ್ಪ ದೇವ್ರೆ, ಇರು ಮಗಳ, ಕೈ ಹಿಡ್ಕೊಳಕ್ಕಾಗಲ್ಲ, ಕಾಲು ಹಿಡ್ಕೊ. ಹಾಂ, ಬಂದೆ. ಹಾಂ, ಬಾ. ಹೋಲ್ಡರ್. ಹಾಂ, ಜಾಗ ಸಮತಟ್ಟ ಆಗಿಲ್ಲ, ಸ್ವಲ್ಪ ಬರೆ ಥರ ಇದೆ. ಕಂಡಿಡ್ದಿದ್ದೀವಿ ನೋಡಿ, ಈ ಥರ ಕಾಫಿ ಕೀಳೋದು. ಈ ಥರ ಚೀಲಗಳನ್ನೆಲ್ಲ ಫುಲ್ ಕೆಳಗಡೆ ಹರಿದಾಕ್ಬಿಡ್ತಾರೆ.
ಹರಡಾಕ್ತಾರೆ, ಹರಿದಾಕೋದಲ್ಲ ಸಾರಿ, ಹರಡಾಕ್ತಾರೆ. ಆಮೇಲೆ ನೋಡಿ ನಿಂತು ಕೀಳ್ತಾ ಇದ್ದಾರೆ ನೋಡಿ. ಇಲ್ಲೊಬ್ರು ಇದ್ದಾರೆ ಪಾಪ, ಇಲ್ಲೊಬ್ರು ಊಟ ಮಾಡ್ತಾ ಇದ್ದಾರೆ. ಈ ಥರ ಫುಲ್ಲು ಹರಡಾಕ್ಬಿಟ್ಟು ಕೀಳ್ತಾರೆ. ಒಂದಷ್ಟು ಗಿಡ ಬಂದೆ ಒಂದಷ್ಟು ಗಿಡಕ್ಕೆ ಈ ಥರ ಹಾಕ್ತಾರೆ. ಆಮೇಲೆ ಕಿತ್ತು ಸೇರಿಸಿ ಆಮೇಲೆ ಒಂದು ಮೂಟೆಗೆ ತುಂಬಿಸ್ಕೊತಾರೆ. ಇಲ್ಲಿ ನೋಡಿ ಗಿಡದಲ್ಲಿ ಕಾಫಿ. ನೋಡು ವಾಯ್ಸ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ನೋಡಿ. ಅಷ್ಟು ಹಣ್ಣಾಗಿಲ್ಲ, ಕಾಯಿ ಇದೆ ನೋಡಿ. ಮೆಲ್ಲೆ 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 ಮಗಳೇ, ಸ್ಲಿಪ್ ಆಗುತ್ತೆ. ಈ ಕಡೆ ಬಾ. ನೋಡಿ ಹಿಂಗಿರುತ್ತೆ ಕಿತ್ತಿರೋದು ನೋಡಿ. ಸ್ಲೋಲಿ ಸ್ಲೋಲಿ ಸ್ಲೋ, ಯು ಕಮ್ ಸ್ಲೋಲಿ. ನೋಡಿ ಇಷ್ಟೊಂದು ಈ ಥರ ಹರಡಾಕ್ತಿರ್ತಾರೆ. ಇವಾಗ ನೀವೆಲ್ಲ ಒಟ್ಟಿಗೆ ಹಾಕಿ ನಿಮ್ಮದು ಬೇರೆ ಅವ್ರದ್ದು ಬೇರೆ ಆ ಥರ ಅಲ್ವಾ? ಇವಾಗ ಎಲ್ಲ ಒಟ್ಟಿಗೆ ಹಾಕೊಂಡಿದ್ದೀರಲ್ಲ, ಅದು ಹೆಂಗೆ ಗೊತ್ತಾಗುತ್ತೆ ಈಗ? ಓ ಹಂಗ, ಓಕೆ. ನಾನು ಅದೇ ಅನ್ಕೊತಾ ಇದ್ದೆ. ನೀವು ಊಟ ಬೇಗ ಮಾಡ್ತಾ ಇದ್ದೀರಾ? ತಿಂದಿಲ್ಲ, ಹಸು. ಊಟ ಮಾಡಿ ನೋಡಿ. ಇವ್ರಿಗಿದು ಕಾಂಟ್ರಾಕ್ಟ್ ಅಂತ ಕೊಟ್ಬಿಡ್ತಾರೆ, KGಗೆ ಎಷ್ಟು ಅಂತ. ಸೊ ಬ್ಯುಸಿಯಾಗಿರ್ತಾರೆ ಪಾಪ, ಅವ್ರನ್ನ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಲೆಟ್ಸ್ ಗೋ ಡೌನ್. ಬಂದರು, ಸಿಕ್ಕಿದ್ರು ನಮ್ಮ ಓನರು ನೋಡಿ. ಇವರೇ ನಮ್ಮ ತೋಟದ ಓನರು ನೋಡಿ. ನೋಡಿ ಎಲ್ಲ ಕಿತ್ತು ರೆಕ್ಕೆಗಿಕ್ಕೆಲ್ಲ ಮುರಿದೋಗಿದೆ. ಅದೆಲ್ಲ ಅವರು ಕ್ಲಿಯರ್ ಮಾಡ್ತಾರೆ. ಆಮೇಲೆ ಮೂಟೆಗೆ ತುಂಬಿಸುವಾಗ ಎಲ್ಲನೂ ಕ್ಲಿಯರ್ ಮಾಡಿ ಮೂಟೆಗೆ ತುಂಬಿಸ್ತಾರೆ ನೋಡಿ. ಚೆನ್ನಾಗಿದೆ. ಓಕೆ, ನಾವು ಓನರ್ನ ಮಾತಾಡ್ಸೋಣ ರೀ. ನೋಡಿ ಇಲ್ಲಿ ಚೀಲಗಳನ್ನೆಲ್ಲ ಥರ, ಇಲ್ಲಿ ಸ್ವಲ್ಪ ತಗ್ಗು ಪ್ರದೇಶ ಅದರಿಂದ ಹಾಸ್ಲಿಕ್ಕೆ ಆಗೋದಿಲ್ಲ. ಈ ಥರ ನೋಡಿ ಕಟ್ಬಿಟ್ಟಿದ್ದಾರೆ ಗಿಡಕ್ಕೆ ನೋಡಿ. ಇವಾಗ ಈ ಥರ ಕಿತ್ತು ಹಾಕೋದು. ಕಿಳಿ ಕಿಳಿ ಕಿಳಿ, ನಿಮ್ಮನ್ನು ತೊಂದರೆ ಮಾಡಲ್ಲ. ನಾನು ಹೇಳಿದ್ನಲ್ಲ, ಅವ್ರಿಗೆಲ್ಲ ಕಾಂಟ್ರಾಕ್ಟ್ ಕೊಟ್ಟಿರೋದ್ರಿಂದ KGಗೆ ಇಷ್ಟು ಅಂತ ಇರುತ್ತೆ. ಸೊ ಅವರು ಫುಲ್ಲು ಬ್ಯುಸಿಯಾಗಿ ಕೀಳ್ತಾ ಇರ್ತಾರೆ, ಟೈಮ್ ವೇಸ್ಟ್ ಮಾಡೋದಿಲ್ಲ ಅವರು. ನೋಡಿ ಇಲ್ಲಿ ಒಬ್ಬರಮ್ಮ ಇದ್ದಾರೆ, ಅವರು ಅಷ್ಟೇ ಕೀಳ್ತಾ ಇದ್ದಾರೆ ನೋಡಿ ಮೂಟೆಯಿಂದ. ಸಾರಿ, ಚೀಲದಿಂದ. ಇದೆಯೋ ಚೀಲಗಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಕಟ್ ಮಾಡಿ 4 ಚೀಲನೆಲ್ಲ ಒಟ್ಟಿಗೆ ಮಾಡಿ ಹೊಲಿದು ಬಿಡ್ತಾರೆ. ಅವಾಗ ಇದನ್ನು ಈ ಥರ ಹೊಲಿದ್ಬಿಟ್ಟಿದ್ದನ್ನು ತಾಟ್ ಅಂತಾರೆ ಇಲ್ಲಿ. ಆಮೇಲೆ ಈ ಥರ ಹಾಸ್ಬಿಟ್ಟು ಇದಕ್ಕೆ ಕೀಳೋದು ನೋಡಿ. ಆಂಟಿ ನೋಡಿ, ನೋಡಿ ಎಲ್ಲ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಚೀಲಗಳಿಗೆ ತುಂಬಿಸ್ಕೋತಾರೆ. ಹೋಗ್ತಾ ಒಂದು ವಿಶೇಷವಾಗಿರೋದೇನೋ ನೋಡಿದೆ. ಐ ಶೋ ಯು ವಾಟ್ ಇಟ್ ಇಸ್. ಇದು ಗೊತ್ತಾ ನಿಮಗೆ? ನೋಡಿದ್ದೀರಾ ಇದು ಏನು ಅಂತ? ಇದು ತುಂಬ ಕಾಸ್ಟ್ಲಿಯಾದ ಒಂದು ಹಳ್ಳಿಗಳಲ್ಲಿ ಸಿಗೋ ಒಂದು ಕಾಮನ್ ಥಿಂಗ್. ಇದು ಗೊತ್ತಾ ನಿಮಗೆ? ಬಿರಿಯಾನಿಗೆಲ್ಲ ಹಾಕ್ತಾರೆ, ಕಲ್ಲು ಅಂತಾರೆ ಗೊತ್ತಾ? ಇದು ಮರದ್ದು ಏನಂತಾರಲ್ಲ, ಮರದ ಮೇಲೆ ಒಂದು ಫಂಗಸ್. ಇದು ಮರದ ಮೇಲೆಲ್ಲ ಆಗುತ್ತೆ ನೋಡಿ, ಎಷ್ಟೊಂದಿದೆ ಅಂತ. ಇದನ್ನೆಲ್ಲ ನಾವು ಬೆಂಗಳೂರಲ್ಲೆಲ್ಲ ಕಾಸು ಕೊಟ್ಟು ತಗೊತೀವಿ ನೋಡಿ. ಒಳ್ಳೊಂದು ಫ್ಲೇವರ್ ಇದೆ. ಇದು ಬಿರಿಯಾನಿಗೆಲ್ಲ ಹಾಕ್ತಾರೆ. ಇದು ಕಲ್ಲು ಅಂತಾರೆ ನೋಡಿ. ಅದು ಯಾವ ಮರದಿಂದ ಬಿದ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಇದೇ ದೊಡ್ಡ ಮರ. ಇಲ್ಲೊಂದು ಒಣಗಿರೋ ಮರ ಇದೆ ನೋಡಿ, ಅದರಿಂದ ಬಿದ್ದಿರೋದು. ಇದಕ್ಕೆ ಮೇಲೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇದೆ ಇಲ್ಲ, ಕಾಣಿಸ್ತಾ ಇಲ್ಲ, ಬಿಸಿಲಿದೆ. ಈ ಮರದಲ್ಲಿ ಆಗಿದೆ, ಮೇಲೆ ಎಲ್ಲ ಇದೆ. ಅದು ಬಿದ್ದಿರೋದು ನೋಡಿ, ಗಿಡದ ಮರದ ಕೆಳಗಡೆ ಬಿದ್ದಿದೆ, ಸುಮಾರಿದೆ. ನಾನು ತೋರಿಸೋಣ ಅನ್ನಿಸ್ತು ನಿಮಗೆ. ತುಂಬ ಕಾಸ್ಟ್ಲಿನೂ ಇದು. ಇದೊಂದು ಚಿಕ್ಕದು. ಇಷ್ಟಕ್ಕೆ ನಾವು 5 ರೂಪಾಯಿ 10 ರೂಪಾಯಿ ಆ ಥರ ಕೊಡಬೇಕು. ಇಷ್ಟು ಇಲ್ಲ, ಇಷ್ಟು ಸಿಗಲ್ಲ 10 ರೂಪಾಯಿಗೆ. ಒಂದು ಕಡಿಮೆನೇ ಸಿಗುತ್ತೆ ನೋಡಿ. ನೋಡಿ ಇಲ್ಲೆಲ್ಲ ಬಿದ್ದಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ನೋಡಿ. ಬಿಸಿಲು ಕಲ್ಲು ಅಂತಾರಲ್ಲ, ಬಿರಿಯಾನಿ ಪಲಾವು ಇದಕ್ಕೆಲ್ಲ ಹಾಕ್ತಾರೆ ನೋಡಿ. ಅದು ನೋಡಿ. ನಾನಂತೂ ಮಿಸ್ಸೇ ಮಾಡೋದಿಲ್ಲ, ಬಿರಿಯಾನಿ ಎಲ್ಲ ಮಾಡುವಾಗ ಹಾಕ್ತೀನಿ ನೋಡಿ. ಚೆನ್ನಾಗಿದೆ ನೋಡಿ. ಓಕೆ, ಇದು ಕಾಫಿ ಕೀಳೋ ಒಂದು ವಿಡಿಯೋ. ಅತ್ತಿಗೆ ಇಲ್ಲಿದೆ ನೋಡಿ ಬಿದ್ದಿರೋದು. ಓಕೆ ಓಕೆ
ನೋಡಿದ್ರಲ್ಲ ಇಲ್ಲೆಲ್ಲ ಕಿತ್ತು ಗಿಡ ಎಲ್ಲ ಖಾಲಿಯಾಗಿದೆ. ಆವಾಗ ಇಷ್ಟೇ ಇವತ್ತಿನ ವಿಡಿಯೋ ನಾನು ತೋರಿಸ್ತೀನಿ. ಇಲ್ಲೇ ಒಂದು ನೋಡಿ ಒಂದು ಪಕ್ಕದಲ್ಲೇ ಒಂದು ನದಿ ಹರಿತಾ ಇದೆ. ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಪ್ರಾಬಬ್ಲಿ ಇಲ್ಲ, ವಿಡಿಯೋಗೆ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ. ಇಲ್ಲೊಂದು ನದಿ ಹರಿತಾ ಇದೆ. ಇಲ್ಲಿ ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಪ್ರಾಬಬ್ಲಿ. ಇಲ್ಲಿದೆ ನೋಡಿ. ಅಲ್ಲಿ ಈಗ ಮಕ್ಕಳನ್ನ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಬರ್ಬೇಕು. ಸೊ ಸಿಗೋಣ, ಬೇರೆ ವಿಡಿಯೋದಲ್ಲಿ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.